ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತ ಸರ್ಕಾರದ ಇಸ್ರೋಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಡ್ರೈವರು, ಫೈರ್ಮ್ಯಾನು, ಕುಕ್ಕು ಹಾಗೂ ಅಸಿಸ್ಟೆಂಟು, ಟೆಕ್ನಿಕಲ್ಲು, ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅಧಿಕಾರಿದ್ದಾರೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಏನಿರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಳ್ತೀನಿ. ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಇದ್ರ ಬಗ್ಗೆ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಇಲ್ಲಿ ಇಸ್ರೋದಲ್ಲಿರ್ತಕ್ಕಂಥ ನೇಮಕಾತಿಯಾಗಿವೆ. SLC, ITI, PG, BSc, MSc ಪಾಸಾದ್ರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ವೇತನ ಬಂದುಬಿಟ್ಟು 19,900ರಿಂದ 56,100ವರೆಗೆ ಪರ್ ಮಂತ್ ಚಾರ್ಜ್ ಇರುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಓಕೆನಾ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಇನ್ಫಾರ್ಮೇಷನ್ ಆಗಿದೆ. ಇಸ್ರೋ ನೇಮಕಾತಿ 2024 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆ ಹೆಸರು ಬಂತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ನೇಮಕಾತಿ ಆಗಿರ್ತದೆ. ಪೋಸ್ಟ್ ಬಂದು ವಿವಿಧ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳು 224 ಹುದ್ದೆ ಖಾಲಿವೆ. ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ. ಉದ್ಯೋಗ ಸ್ಥಳ ಬಂದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇನ್ನು ಇಸ್ರೋದಲ್ಲಿ ಖಾಲಿ ಇರುವ ಹುದ್ದೆಗಳು ಇವರ ಈ ಕೆಳಗಿನಂತಿವೆ. ಇಲ್ಲಿ ಯಾವ ಹುದ್ದೆ ಖಾಲಿವೆಯಪ್ಪ ಅಂದರೆ ವಿಜ್ಞಾನಿ ಇಂಜಿನಿಯರಿಂಗ್ದಲ್ಲಿ 5 ಹುದ್ದೆ ಖಾಲಿವೆ, ತಾಂತ್ರಿಕ ಸಹಾಯಕ 55 ಹುದ್ದೆ ಖಾಲಿವೆ, ವೈಜ್ಞಾನಿಕ ಸಹಾಯಕ 6 ಹುದ್ದೆ ಖಾಲಿವೆ, ಗ್ರಂಥಾಲಯ ಸಹಾಯಕ 1 ಹುದ್ದೆ ಖಾಲಿದೆ, ಟೆಕ್ನಿಷಿಯನ್ಸ್ B 126 ಹುದ್ದೆ ಖಾಲಿವೆ, ಡ್ರಾಫ್ಟ್ಸ್ಮನ್ B 16 ಹುದ್ದೆ ಖಾಲಿವೆ, ಅಗ್ನಿಶಾಮಕ 3 ಹುದ್ದೆ ಖಾಲಿವೆ, ಕುಕ್ಕು 4 ಹುದ್ದೆ ಖಾಲಿವೆ, ಲಘು ವಾಹನ ಚಾಲಕರಿಗೆ 6 ಹುದ್ದೆ ಖಾಲಿವೆ, ಹೆವಿ ವೆಹಿಕಲ್ ಡ್ರೈವರ್ 2 ಹುದ್ದೆ ಖಾಲಿವೆ. ಟೋಟಲಾಗಿ ಲಘು ವಾಹನ LME ಡ್ರೈವರು 6 ಪೋಸ್ಟ್ ಖಾಲಿವೆ, HMV ಡ್ರೈವರು 2 ಪೋಸ್ಟ್ ಖಾಲಿವೆ, ಟೆಕ್ನಿಕಲ್ ಹುದ್ದೆಗಳು ಖಾಲಿವೆ. ಇನ್ನೂ 6 ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಕೂಡ ಖಾಲಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡಬೇಕಾಗಿದ್ದು ನೋಡಿ ಫ್ರೆಂಡ್ಸ್, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆಯನ್ನು ಇರಬೇಕಪ್ಪ ಅಂದರೆ ಇಸ್ರೋ ನೇಮಕಾತಿ 2024 ಅಧಿಸೂಚನೆ ಹೊರಡಿಸಿದೆ. ತಿಳಿಸಿದ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಈ ಕೆಳಗಿನ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಅದು ಏನೇನು ಇರಬೇಕು ಅಂದರೆ ಇಂಜಿನಿಯರಿಂಗ್ ಹುದ್ದೆಗಳಿಗೆ ME, MTech, MSc ಇಂಜಿನಿಯರಿಂಗ್ ಆಗಿರಬೇಕು, ತಾಂತ್ರಿಕ ಹುದ್ದೆಗಳಿಗೆ ಡಿಪ್ಲೊಮಾ ಪಾಸ್ ಆಗಿರಬೇಕು, ವೈಜ್ಞಾನಿಕ ಸಹಾಯಕ ಹುದ್ದೆಗಳಿಗೆ BSc ಪಾಸ್ ಆಗಿರಬೇಕು, ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಗ್ರ್ಯಾಜುಯೇಟು, ಫಸ್ಟ್ ಕ್ಲಾಸ್, ಮಾಸ್ಟರ್ ಡಿಗ್ರಿ, ಇನ್ನು ಲೈಬ್ರರಿ ಸೈನ್ಸಲ್ಲಿ ಪಾಸ್ ಆಗಿರಬೇಕು. ಟೆಕ್ನಿಷಿಯನ್ಸ್ B ಮತ್ತು ಡ್ರಾಪ್ಮ್ಯಾನ್ B ಹುದ್ದೆಗಳಿಗೆ SSLC ಮೆಟ್ರಿಕ್ಯುಲೇಷನ್ ಅಥವಾ ITI, NTC, NEC ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದು ನೋಡಿಕೊಳ್ಳಿ, ಟೆಕ್ನಿಷಿಯನು ಡ್ರಾಪ್ಮ್ಯಾನ್ ಹುದ್ದೆಗಳಿಗೆ SSLC ಮೆಟ್ರಿಕ್ಯುಲೇಷನ್ ಅಥವಾ ITI ಪ್ಲಸ್ NTC, NEC ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇನ್ನು ಅಗ್ನಿಶಾಮಕ ಹುದ್ದೆಗಳಿಗೆ SSLC ಪಾಸ್ ಆದರೂ ಮಾತ್ರ ಅರ್ಜಿ ಸಲ್ಲಿಸಬಹುದು. ಕುಕ್ ಹುದ್ದೆಗಳಿಗೆ ಕೂಡ SLC ಪಾಸ್ ಆಗಿರಬೇಕು, ಅವರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇನ್ನು ಲಘು ವಾಹನ ಚಾಲಕ ಅಂದರೆ LME ಡ್ರೈವರ್ ಹುದ್ದೆಗಳಿಗೆ SLC ಪಾಸ್ ಆಗಿರಬೇಕು ಪ್ಲಸ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಹೆವಿ ವಾಹನ ಚಾಲಕ, ಹೆವಿ ಮೋಟರ್ ವೆಹಿಕಲ್ ಡ್ರೈವರ್ಗೆ ಇಲ್ಲಿ SLC ಪಾಸ್ ಆಗಿರಬೇಕು ಮತ್ತು ಪ್ಲಸ್ ವ್ಯಾಲಿಡ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ನೀವು ಎಲ್ಲವನ್ನೂ ಓದ್ಕೋಬೇಕಾಗತ್ತೆ. ಇನ್ನು ಈ ಹುದ್ದೆಗೆ ವಯಸ್ಸಿನ ಮಿತಿ ಯಾವ ರೀತಿ ಇರುತ್ತೆ ಅಂದರೆ ಇಂಜಿನಿಯರಿಂಗ್ ಹುದ್ದೆಗಳಿಗೆ 18ರಿಂದ 30 ವರ್ಷ ಆಗಿರಬೇಕು, ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ 18ರಿಂದ 28 ಆಗಿರಬೇಕು, ವೈಜ್ಞಾನಿಕ ಸಹಾಯಕ ಮತ್ತು ಗ್ರಂಥಾಲಯ ಸಹಾಯಕ, ಟೆಕ್ನಿಷಿಯನ್ಸ್ B, ಡ್ರಾಫ್ಟ್ಸ್ಮ್ಯಾನ್ B, ಕುಕ್, ಲಘು ವಾಹನ ಚಾಲಕ, ಹೆವಿ ಮೋಟಾರ್ ವೆಹಿಕಲ್ ಡ್ರೈವರ್ ಹುದ್ದೆಗಳಿಗೆ 18ರಿಂದ 35 ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಅಗ್ನಿಶಾಮಕ ಹುದ್ದೆಗಳಿಗೆ 18ರಿಂದ 25 ವಯೋಮಿತಿ ಇರಬೇಕಂತ ಕೊಟ್ಟಿದ್ದಾರೆ. ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ನಾವು ನೋಡಬೇಕಾಗಿದ್ದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ನೇಮಕಾತಿ ನಿಯಮಗಳ ಪ್ರಕಾರ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಈ ರೀತಿ ಇರುತ್ತದೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಲಿಖಿತ ಪರೀಕ್ಷೆ ಮತ್ತು ಅಥವಾ ಕೌಶಲ್ಯ ಪರೀಕ್ಷೆ ಇರ್ತವೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ಆಯ್ಕೆ ಮಾಡ್ತಾರೆ. ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡೋ ಪ್ರೊಸೆಸ್ಸು ಈ 3 ಸ್ಟೆಪ್ ಮೂಲಕ ಇರುತ್ತದೆ. ನೀವು ಅರ್ಜಿಯನ್ನು ನೋಡಿಕೊಂಡು ಸಲ್ಲಿಸಬೇಕಾಗುತ್ತೆ. ಇನ್ನು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೂಡ ಇರುತ್ತೆ. ಅದನ್ನು PDF ಅಲ್ಲಿ ತೋರಿಸಿದ ಆಮೇಲೆ ಇನ್ನು ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ ಜನರಲ್ಲು OBC ಅವರಿಗೆ 750ರಿಂದ 500 ರೂಪಾಯಿ ಶುಲ್ಕ ಇರುತ್ತದೆ. SC ST ಮತ್ತು ಅಂಗವಿಕಲರಿಗೆ 250ರಿಂದ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಆಪ್ಷನ್ ಮಾತ್ರ ನೋಟಿಫಿಕೇಶನ್ ಆಗಿದೆ. ಸುಮಾರು 20 ಪೇಜ್ PDF ಇದೆ. ಒಂದು ಸಾರಿ ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ. ಎಲ್ಲವನ್ನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಪೋಸ್ಟ್ ಹೆಸರು, ಪೋಸ್ಟ್ ನೇಮು, ಎಜುಕೇಷನ್ ಕ್ವಾಲಿಫಿಕೇಷನು, ಅಪ್ಲೈ ಡೇಟು, ಸೆಲೆಕ್ಷನ್ ಪ್ರೊಸೀಜರು ಎಲ್ಲವೂ ಕ್ಲಿಯರ್ ಕೊಟ್ಟಿದ್ದಾರೆ. ಸುಮಾರು 20 ಪೇಜ್ PDF ಇದೆ. ಇದನ್ನು ಸರಿಯಾಗಿ ಓದ್ಕೊಳ್ಳಿ. ನೋಡಿ, ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿದ್ದಾರೆ 13 ಪೋಸ್ಟು. ಆಮೇಲೆ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. SSLC ಮೆಟ್ರಿಕ್ಯುಲೇಷನ್, ITI ಪಾಸ್ ಆಗಿರುವಂಥ ಈ ರೀತಿ ಕ್ಲಿಯರ್ ಕೊಟ್ಟಿದ್ದಾರೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅದನ್ನು ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಕೊಟ್ಟಿದ್ದಾರೆ. ಸುಮಾರು 20 ಪೇಜ್ PDF ಇದೆ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಡ್ರೈವರ್ ಹುದ್ದೆಗಳು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಕುಕ್ ಹುದ್ದೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಫೈರ್ಮ್ಯಾನ್ ಹುದ್ದೆ ಕೊಟ್ಟಿದ್ದಾರೆ. ಇನ್ನು ಲೈಟ್ ವೆಹಿಕಲ್ ಡ್ರೈವರ್
ಇಲ್ಲಿ 6 ಅಂತ ಕೊಟ್ಟಿದ್ದಾರೆ 4+2 ಅಂತ. ಇಲ್ಲಿ ಜನರಲ್ 4, EWS 1, SE 1 ಈ ರೀತಿ ಪೋಸ್ಟೇಜ್ ಕೊಟ್ಟಿದ್ದಾರೆ. ಇಲ್ಲಿ SLC ಪಾಸ್ ಆಗಿರಬೇಕು, 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ವ್ಯಾಲಿಡ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇದೆಲ್ಲವೂ ಓದ್ಕೋಬೇಕಾಗುತ್ತೆ. ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಹೆವಿ ವೆಹಿಕಲ್ ಡ್ರೈವರ್ ಹುದ್ದೆಗಳಿಗೆ 2 ಪೋಸ್ಟ್ ಖಾಲಿವೆ. ಇಲ್ಲಿ ಜನರಲ್ 1, SE 1 ಇದೆ, SLC ಪಾಸ್ ಆಗಿರಬೇಕು, 5 ವರ್ಷ ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ. ಆಮೇಲೆ ಇಲ್ಲಿ ಮಸ್ಟ್ ವ್ಯಾಲಿಡ್ HMD ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ರೀತಿ ಎಲ್ಲವೂ ಸರಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಇದ್ರ ಬಗ್ಗೆ ಕ್ಲಿಯರಾಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲರಿ ಕೂಡ ಕೊಟ್ಟಿದ್ದಾರೆ. ಎಷ್ಟರಿಂದ 19,900ರಿಂದ 56,100ವರೆಗೆ ಸ್ಯಾಲರಿ ಇರುತ್ತೆ ಪ್ರತಿ ಹುದ್ದೆಗಳಿಗೆ ಬೇರೆ ಬೇರೆಯಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಜಿಸ್ಟರ್ ಲಾಗಿನ್ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಅಡ್ವರ್ಟೈಸ್ ನಂಬರ್ ಇದು PDF ಓಪನ್ ಆಗುತ್ತೆ. ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಕ್ಲಿಕ್ ಟು ರಿಜಿಸ್ಟರ್ ಕೊಟ್ಟಿದ್ದಾರೆ. ಡೇಟು 10 ಫೆಬ್ರವರಿ 2023 ಓಪನ್ ಆಗಿದೆ ಮೊನ್ನೆಯಿಂದ. ಕೊನೆಯ ದಿನಾಂಕ 1 ಮಾರ್ಚ್ 2024 ರಾತ್ರಿ 11:55 ಕ್ಲೋಸ್ ಆಗುತ್ತೆ. ಅಷ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ಕರ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ವೇಟ್ ಮಾಡಿ ಸ್ವಲ್ಪ. ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಎಲ್ಲವನ್ನು ಓದ್ಕೊಳ್ಳಿ ಸರಿಯಾಗಿ. ಅದನ್ನು ಓದ್ಕೊಂಡು ಆಮೇಲೆ ಇಲ್ಲಿ ಪೋಸ್ಟ್ ನೇಮ್ ಬರುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಂಪಲ್ ನಾವು ಡ್ರೈವರ್ ಹುದ್ದೆಗಳಿಗೆ ತೋರಿಸ್ತೀನಿ. ಡ್ರೈವರ್ ವೆಹಿಕಲ್ ಎ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಕೋಡ್ ಬಂದಿರುತ್ತೆ 030 ಅಂತ. ಇಲ್ಲಿ ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರು, ಇಮೇಲ್, ಕನ್ಫರ್ಮ್ ಫೋನ್ ನಂಬರು, ಅಲ್ಟರ್ನೇಟ್ ಫೋನ್ ನಂಬರು, ಇಮೇಲ್ ID, ಕನ್ಫರ್ಮ್ ಇಮೇಲ್ ID ಹಾಕಿ ಜನರೇಟ್ OTP ಕೊಟ್ಟರೆ OTP ಹೋಗುತ್ತೆ. ಆಮೇಲೆ ತಿರ್ಗಿ ಹೊಳೆಯಲ್ಲಿ ಅಗ್ರಿ ಅಂತ ಚೆಕ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ರಿವೆರಿಫೈ ಮಾಡಿದರೆ ನಿಮ್ಮದು ಮತ್ತೆ ಲಾಗಿನ್ ಬರುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಇಲ್ಲಿ ಲಾಗಿನ್ ಬಂದು ಇಲ್ಲಿ ಯೂಸರ್ ID ನಿಮ್ಮ ಮೇಲ್ ಆಗಿರುತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಮುಂದೆ ಹೋಗುತ್ತೆ. ಅಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಹೀಗೆ ಇದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕಂತ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಒಂದು 50 ಜನ ಕಮೆಂಟ್ ಮಾಡಿ ಅಪ್ಲೈ ಮಾಡಿ ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.